ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ಕರ್ಕಾಟಕ ರಾಶಿ ಸರ್, ಕುಜರಾಹು ಸಂಧಿ ಇದು ಬಿಟ್ಟಿದಲ್ಲ ಸರ್, ಏನಾಗ್ಬಿಡುತ್ತೆ? ಪೂರ್ವ ಪುಣ್ಯಸ್ಥಾನಾಧಿಪತಿ ಅಷ್ಟಮದಲ್ಲಿ ಕುಳಿತಿದ್ದಾನೆ, ಸರಿ. ದಶಮಾಧಿಪತಿ ಅಷ್ಟಮದಲ್ಲಿ ಕುಳಿತಿದ್ದಾನೆ, ನಿಜವೇ. ಶಕ್ತಿಕಾರಕ ಅಷ್ಟಮದಲ್ಲಿ ಕುಳಿತಿದ್ದಾನೆ, ನಮ್ಮ ಶಕ್ತಿ ಈಗಿಲ್ಲ. ಯಾರಿಗೂ ಗೊತ್ತಾ ಕುಜರಾಹು ಕುಳಿತುಕೊಳ್ಳೋದು? ಕುಜರಾಹು ಸಂಧಿ ಇರೋದು ತುಂಬಾ ದೊಡ್ಡ ದೊಡ್ಡ ವೈದಿಕ ಕುಟುಂಬಸ್ಥರಿಗೆ, ಯಾಜ್ಞಿಕರಿಗೆ. ನಾನು ನೋಡಿದ್ದೇನೆ, ನೀವು ನಂಬೋಲ್ಲ. ಕುಕ್ಕೆ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಲಲಿತಾ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಗುರುಗಳಾಗಿರ್ತಕ್ಕಂಥವರಿಗೆ, ಮಂತ್ರೋಪಾಸಕರಿಗೆ, ದೈವ ಸಾನ್ನಿಧ್ಯದಲ್ಲಿ ಹುಟ್ಟಿರ್ತಕ್ಕಂಥ ಕೆಲವರಿಗೆ ಜಾತಕ ನೋಡಿದ್ದೆ ಕೇಳ್ತೇವೆ, ತಿರುಪತಿಯಲ್ಲಿ ಹುಟ್ಟಿರೋದಾ ಅಂತ. ಸರ್ ಹೆಂಗ್ ಸರ್ ಗೊತ್ತಾಯ್ತು ಅಂತಾರೆ. ಅಲ್ಲಿಂದ 40 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಹುಟ್ಟಿರ್ತಾರೆ. ಕೆಲವರು ಜಾತಕ ನೋಡುವಾಗ ನೀವು ಶೃಂಗೇರಿ ಕಡೆಯವರ ಅಂತ ಕೇಳ್ತವೆ. ಹೌದು ಸರ್, ಹೆಂಗೆ ಅಂತ. ಅಲ್ಲಿದ್ದಾವೆ ಆ ಗ್ರಹಗಳ ಪರಿಚಯ. ಸೊ ವೈದಿಕ ವೃತ್ತಿಯಲ್ಲಿರುವವರಿಗೆ ಬಂಪರ್ ಬೆಳೆ. ಕರ್ಕಾಟಕ ರಾಶಿಯಲ್ಲಿರೋರಿಗೆ ಭಾಗ್ಯದಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿ ಶನಿ ಸ್ಥಿತ್ಯಂತರ ಭಾಗ್ಯ ಕುಳಿತು ಬಿಟ್ಟಿದೆ. ಶುಕ್ರ ಅಲ್ಲಿ ಕುಳಿತಿದೆ, ಸುಖಾಧಿಪತಿ ಕುಳಿತಿದೆ, ಧನಾಧಿಪತಿ ಕುಳಿತಿದೆ, ರಾಶಿಯಾಧಿಪತಿಯೇ ಭಾಗ್ಯದಲ್ಲಿ ಕುಳಿತಾಗ ಇನ್ನೇನು ನಾನೇ ಹೋಗಿ ಅದೃಷ್ಟದ ಮನೆಯಲ್ಲಿ ಕುಳಿತಿದ್ದಾನೆ. ಪೂರ್ವ ಪುಣ್ಯ ಸ್ಥಾನ ಸ್ವಲ್ಪ ಕೊರತೆ ಇದೆ, ಹೌದು, ಹಿಂದಿನ ಜನ್ಮದ್ದು. ಅವಾಗ ಹೆಂಗಾಗುತ್ತೆ ಅಂದ್ರೆ ಅದನ್ನ ಹೇಳ್ತೇನೆ ಏನಾಗುತ್ತೆ ಅಂತ. ದೇವಸ್ಥಾನದಲ್ಲಿ ನಿಜವಾಗ್ಲೂ ನಾವು ಪ್ರಧಾನ ಅರ್ಚಕರಾಗಬೇಕಿತ್ತು. ಒಂದ್ ರೀತಿನಲ್ಲಿ ಹೇಳ್ಬೇಕಂದ್ರೆ ಚೀಫ್ ಸೆಕ್ರೆಟರಿಯೇಟ್ ಅಲ್ಲ, ಪಕ್ಕದಲ್ಲಿ ಒಂದು ಸೆಕ್ರೆಟರಿಯೇಟ್. ಕಮಿಷನರ್ ಆಗ್ಬೇಕಿತ್ತು, DCP ಆಗಿದ್ದೀವಿ, ACP ಆಗಿದ್ದೀವಿ, SP ಆಗಿದ್ದೀವಿ, ಸಾಕಲ್ವಾ? ಪೂರ್ವ ಪುಣ್ಯ ಸ್ಥಾನ ಚೂರು ಕೆಟ್ಟಿದೆ ಅಷ್ಟೇ. ನಿಮಗೆ ಏನ್ ಸಿಗ್ಬೇಕೋ ಇದೆ, ನೀವು ಕೊರಗ್ತಿರು. ಜೋ ಗುರುಗಳೇ, ನಂದದು ಗುರುಗಳೇ ಅನ್ನತಕ್ಕಂಥದ್ದು. ಪೊಲೀಸ್ ಇಲಾಖೆಯಲ್ಲಿದ್ದೀರಿ, ಲೀಗಲ್ ಸಿಸ್ಟಮ್ನಲ್ಲಿದ್ದೀರಿ, ಗೊಟಾಲ ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಿ, ದೋಚಿ ತಿನ್ನುತ್ತಿದ್ದೀರಿ. ಮಂತ್ರದ ಹೆಸರಲ್ಲಿ, ಪೂಜೆಯ ಹೆಸರಲ್ಲಿ, ಅಧಿಕಾರದ ಹೆಸರಲ್ಲಿ, ಜನಗಳ ಹೆಸರಲ್ಲಿ. ಈ ತರದ್ದೇನಾದ್ರೂ ಮಾಡಿದ್ರೆ ಅಂದ್ರೆ ಅರೆಸ್ಟ್ ವಾರೆಂಟ್ ಗ್ಯಾರಂಟಿ. ಅಷ್ಟೊಂದಲ್ಲಿ ಕುಜ ರಾಹು ಬುಧ ಏನಂದ್ರೆ ಗುಪ್ತ ನಿಧಿ, ಗುಪ್ತ ಕೆಲಸಗಳು, ದೊಡ್ಡ ಕೆಲಸಗಳು, ಗಂಡಾಂತರಕಾರಿ ಕೆಲಸ ಯಾವಾಗಲೂ ಮಾಡಿರ್ತೇವೆ. ಈಗ ತಗೊಬಂದು ಹಾಕ್ಬಿಡ್ತಾನೆ. ಗುರು ಬೇರೆ 12-70 ದಿನ ಹುಷಾರ್, ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಒಡ ಹುಟ್ಟಿದವರ ಜೊತೆ ಸ್ವಲ್ಪ ಈ 72 ದಿನ ಮನೆ ಬದಲಾಯಿಸೋದು, ಜಾಗ ತಗೊಳ್ಳೋದು, ಜಾಗ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು ಏನು ಮಾಡ್ಲಿಕ್ಕೆ ಹೋಗ್ಬಿಡು. ಹೋಲ್ಡಿ ಏನಾಗ್ಬಿಡುತ್ತೆ. ದೂರ ಪ್ರಯಾಣ ಬೇಡ. ಸ್ವಲ್ಪ ಬಂಡ್ರು, ನೋಡೋಕ್ ಸೈಲೆಂಟೆ ನೀವು, ಸ್ವಲ್ಪ ವೈಲೆಂಟು. ಕರ್ಕಾಟಕ ಲಗ್ನ, ರಾಮ ಸೈಲೆಂಟೆ. ರಾಮ ಯುದ್ಧಕ್ಕೆ ನಿಂತರೆ, ರಾಮರು ಯುದ್ಧಕ್ಕೆ ನಿಂತಾಗ ನೀವು ನಂಬೋಲ್ಲ, ಹನುಮದ್ ಭುಜದ ಮೇಲೆ ಕುಂದರ್ಸ್ಕೊಂಡಿರ್ತಾರಲ್ವಾ, ನಾನು ಭಕ್ತಾಗ್ರೇಸರ ಆಗಿದ್ದಕ್ಕೆ, ನಾನು ಸೇವಕ ಆಗಿದ್ದಕ್ಕೆ ತಪ್ಪಿಸ್ಕೊಂಡು, ಅಕಸ್ಮಾತ್ ನಾನು ಪ್ರತಿದ್ವಂದ್ವಿ ಆಗಿದ್ದರೆ, ಪ್ರತಿಸ್ಪರ್ಧಿ ಆಗಿದ್ದರೆ, ಲಕ್ಷ್ಮಣ ಅಂತನಂತೆ, ನನ್ನ ಅಣ್ಣನ ಹತ್ರ ನನ್ನ ತಮ್ಮನಾಗಿದ್ದಕ್ಕೆ ಬಚಾವಾದೆ. ಸುಗ್ರೀವ ಅಂತನಂತೆ. ಒಬ್ಬೊಬ್ಬರಲ್ಲ, ಖುದ್ದು ಜಾಂಬವಂತ. ಇದು ಕಣೋ ಯುದ್ಧ ಅಂದರೆ. ಬ್ರಹ್ಮ ಸೃಷ್ಟಿಕಾಲದಲ್ಲಿ ಹುಟ್ಟಿದವ ಜಾಂಬವಂತ, ನೆನಪಿಟ್ಟುಕೊಳ್ಳಿ. ಅದು ನೀವು ಕರ್ಕಾಟಕ ಲಗ್ನ ಯುದ್ಧ ಏನಾದರೂ ಸಾಮಾನ್ಯವಾಗಿ ಹೇಳ್ತಾನೆ, ಯುದ್ಧ ಮಾಡಲ್ಲ ಕಟಕ ಲಗ್ನದವರು. ನಿಂತರೆ ನಿಮಗೆ ವಿಜಯವಿಲ್ಲದೆ ಇಲ್ಲ. ದಂಡಂ ದಶಗುಣಂ. ದಂಡಾಧಿಕಾರಿ ಯೋಗ ಆಗಬೇಕು ಅಂದರೆ, ದೊರೆಯಾಗಬೇಕು ಅಂದರೆ ಕಟಕ ಲಗ್ನದವರು, ವೃಶ್ಚಿಕ ಲಗ್ನದವರು, ಮೀನ ಲಗ್ನದವರೇ ನೋಡಿದ್ದಾರೆ. ಸೇಮ್ ಲಗ್ನ ಅವ್ರು ಇವರು ಅಪ್ಪನಿಂದ ಪಡ್ಕೊಂಡು ಬಂದಿರೋದು. ಸ್ಟಾಲಿನ್ ಅಪ್ಪನ ಲಗ್ನ ಇಂದ ಹೊಡ್ಕೊಂಡು ಬಂದು ಕೂತಿರೋದು. ಕಟಕ ಲಗ್ನ, ವೃಶ್ಚಿಕ ಲಗ್ನ, ಮೀನ ಲಗ್ನ ತುಂಬಾ ಜಾತಕ ನೋಡಿದ್ದಾರೆ. ಅವರಿಗೆ ಮಾತ್ರ ಪಟ್ಟಂ ಸಟ್ಟಂ ಅಂತ ಹೇಳ್ತೇವೆ, ದಂಡಾಧಿಕಾರಿ ಹಾಕ್ರಿ ಅವ್ರನ್ನ ಅನ್ನೋ ಒಂದು ತಾಕತ್ತು ನಿಮಗಿದೆ. ಪೊಲೀಸ್ ಆಗಿದ್ರಿ ಅಂದ್ರೆ ಫ್ಯಾಂಟಾಸ್ಟಿಕ್ ಅವಾರ್ಡ್ಸ್ ಬರುತ್ತೆ ನಿಮಗೆ. ಮಿಲಿಟರಿ, ಡಿಫೆನ್ಸ್, ಗುಪ್ತಚರ ಇಲಾಖೆ ಸ್ವಲ್ಪ ನಿಮ್ಮ ಮೇಲೆ ಇದೆ. ವಿಪರೀತ ಉಗ್ರತ್ವ, ವ್ಯಗ್ರತ್ವ. ಉಗ್ರ ನರಸಿಂಹ ಆರಾಧನೆ, ಉಗ್ರದೇವಿ ಆರಾಧನೆ, ಸ್ಕಂದ, ರಾಹು ಅಷ್ಟಮದಲ್ಲಿರುವುದರಿಂದ ತಿರುನಾಗೂರ್ ಕ್ಷೇತ್ರ ರಾಹುವಿನ ಕ್ಷೇತ್ರ.
ಕುಂಭಕೋಣಂನಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಎರಡನೇ ಮನೆಯಲ್ಲೂ ಕೇತು, ಅಷ್ಟಮದಲ್ಲೂ ರಾಹು. ಇದು ಕುಜನ್ ಜೊತೆನಲ್ಲಿ ಇರೋದ್ರಿಂದ ಏನೋ ಒಂದು ಕಾಯಿಲೆಯೋ ಆಪತ್ತೋ, ನಿಮ್ಮ ಪಾಡಿಗೆ ಯಾರೋ ಬಂದು ಸರ್ ಸೂಟ್ಕೇಸ್ ಇಟ್ಕೊಳ್ಳಿ ಸರ್ ಬಂದೆ ಅಂತ ಹೇಳ್ಬಿಟ್ಟು ತಗಲಾಕುವಂಥ ಸಮಸ್ಯೆಯೋ, ಮೋಸ ಮಾಡಿದ್ರೆ ಲೋಕಾಯುಕ್ತ ರೈಡಿಗೆ ಸಿಕ್ಕಾಕೊಂಡು 12 ಮನೇಲಿ ಗುರು ಬೇರೆ ಮಾಡಿದ್ದುಣ್ಣು ಮಹಾರಾಯ ಅನ್ನತಕ್ಕಂಥದ್ದು. ಉಪ್ಪು ತಿಂದವ ನೀರು ಕುಡಿಬೇಕು. ಇಂಥದೊಂದು ಸಮಸ್ಯೆಗಳ ಎಡವಟ್ಟಿಗೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಡ್ರೈವರ್ಗಳಾಗಿದ್ದೀರಾ, ಟ್ಯಾಕ್ಸಿ ಡ್ರೈವರ್ ಆಗಿದ್ದೀರಾ, ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿದ್ದೀರಾ, ಮೈನಿಂಗಲ್ಲಿದ್ದೀರಾ, ಗ್ಯಾಸಲ್ಲಿದ್ದೀರಾ, ತುಂಬ ಭಾರವಾದದ್ದು, ತುಂಬ ಪ್ರತಿರೋಧಿಸ್ತಕ್ಕಂಥದ್ದು, ತುಂಬ ಎದುರಿಸ್ತಕ್ಕಂಥದ್ದು ಅಂಥ ಇಲಾಖೆಗಳಲ್ಲಿದ್ದೀರಿ. ಮೈಯೆಲ್ಲ ಅಲರ್ಟ್ ಆಗಿರ್ಬೇಕು. ನಮಗೆ ತಡೆಯೋ ಶಕ್ತಿ ಇಲ್ಲ. ಅಷ್ಟಮದಲ್ಲಿ ಆ ರೀತಿ ರಾಹು ಜೊತೆ ಕುಜ ಸೇರಿದ್ರೆ ಒಂದು ಮಾರ್ಕ್ ಗ್ಯಾರಂಟಿ 100%. ವೃತ್ತಿಯಲ್ಲಾದ್ರೂ ಒಂದು ಕೆಟ್ಟ ಮಾರ್ಕೆಟ್ ಬಿಡ್ತಾನೆ, ಮಕ್ಕಳಿಗಾದ್ರೂ ಒಂದು ನೋವು ಕೊಟ್ಟು ಬಿಡ್ತಾನೆ, ಶುಭ ಕಾರ್ಯಗಳು ಭಂಗ ಮಾಡಿಬಿಡ್ತಾನೆ, ಮದುವೆ ಕಾರ್ಯಗಳು ಭಂಗ ಆಗುತ್ತೆ. ಸೊ ವೆರಿ ಕೇರ್ಫುಲ್. ಅದರಿಂದ ಕಾಳಹಸ್ತಿ ಕ್ಷೇತ್ರ, ಸುಬ್ರಹ್ಮಣ್ಯ ಕ್ಷೇತ್ರ, ಪ್ರಸನ್ನ ಸುಬ್ರಹ್ಮಣ್ಯ, ನಮ್ಮ ರಾಮನಾಥೇಶ್ವರ ದರ್ಶನ ಮಾಡಿಬಿಟ್ಟು ಪ್ರಸನ್ನ ಸುಬ್ರಹ್ಮಣ್ಯ, ವಿಶೇಷವಾಗಿ ಎಲ್ಲಿದೆ ಗೊತ್ತಾ, ಅರಕಲಗೂಡು, ಪ್ರಸನ್ನವಾಗತಕ್ಕಂಥ ಒಂದು ಕ್ಷೇತ್ರ. ಕಾವೇರಿ ದಡ, ಇಲ್ಲ ಕುಕ್ಕೆಗೆ ಹೋಗಿ, ಕೊಲ್ಲೂರು ಮೂಕಾಂಬಿಕಾ, ಆ ಮಾತಿನ ಸ್ಥಾನದಲ್ಲಿ ಕೇತು. ನೀವು ಮಾತಾಡಿದ್ದೆಲ್ಲ ಕೆಟ್ಟದಾಗಿ ಕಾಣಿಸುತ್ತೆ. ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡಲಾರಿರಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಏನೋ ಇದು ಇಂಥ ಮೋಸ ಅಂದ್ರೆ ಎಲ್ರಿಗೂ 1000 ರೂಪಾಯಿ ಕೊಟ್ಬಿಟ್ಟು ನಿಮಗೆ 100 ರೂಪಾಯಿ ಕೊಟ್ರು. ವೃತ್ತಿಯಲ್ಲಿ ಅಲ್ಲೊಂದು ದಗದಗಿಸ್ಬಿಡ್ತೀರಿ, ಸಿಟ್ಟಿಗೆದು ರಿಸೈನ್ ಮಾಡ್ಬಿಡ್ತೀರಿ, ಬಿಟ್ಟು ಹೋದ್ರೆ ನನಗೆ ಗೊತ್ತು. ಒಂಟಿ ಗುರು ಎಳೆದಾಟಕ್ಕೆ ತಂದಿಟ್ಟು ಬಿಡ್ತಾನೆ. ಅದರಿಂದ ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಏನು ಹಣ್ಣು ಶನಿ ನೋಡಿ, ಶುಕ್ರನ ಜೊತೆ, ಸೂರ್ಯನ ಜೊತೆ, ಸರ್ಕಾರಿ ಸಂಬಂಧಿತ ಕೆಲಸ, ಸ್ವಂತ ಕನ್ಸಲ್ಟೆನ್ಸಿ, ಸರ್ವಿಸ್ ಓರಿಯೆಂಟೆಡ್ ಕನ್ಸಲ್ಟೆನ್ಸಿ, ಮಾಡೆಲಿಂಗು, ಬಟ್ಟೆ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬ್ಯೂಟಿಫುಲ್ ಆಗಿದೆ. ಒಂದೊಳ್ಳೆ ವಸ್ತ್ರಗಳು ತೆಗಿತೀರಿ, ಒಂದೊಳ್ಳೆ ಚಪ್ಪಲಿ ಹಾಕ್ತೀರಿ, ಒಂದೊಳ್ಳೆ ಬಟ್ಟೆ ಹಾಕ್ತೀರಿ, ಒಂದೊಳ್ಳೆ ಅಲಂಕಾರಿಕ ವಸ್ತುಗಳು ಸಿಗುತ್ತೆ, ಸಂಗಾತಿ ಅನುಗ್ರಹ ಸಿಗುತ್ತೆ, ಪ್ರೀತಿ ಪ್ರೇಮ ಅನುರಾಗಕ್ಕೆ ಕೊರತೆ ಇಲ್ಲ. ಆಮೇಲೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂದ್ರೆ ಕರ್ಕಾಟಕ ರಾಶಿಗೆ ಭೂಮಿ ವಿಚಾರದಲ್ಲಿ ಹುಷಾರಾಗಿರಿ. ತಗೊಳ್ಳೋದು ಮಾಡೋದು, ಅಲ್ಲಿ ಕೃಷಿಕರಾಗಿದ್ರು ಹುಷಾರಾಗಿರಿ. ದೊಡ್ಡ ಬೆಳೆ ಹಾಕ್ಬಿಡ್ತಾನೆ, ಒಂದೇ ಬೆಳೆ ಹಾಕ್ಬಿಡ್ತಾನೆ. ಕ್ರಾಪು, ಸಿಸ್ಟಮು, ವೆದರು ಇದೆಲ್ಲ ತಿಳ್ಕೊಂಡು ಹೆಜ್ಜೆಡಿ. ನಿಮಗೆ ಕೃಷಿಕರಿಗೆ ಹುಳ ಬೀಳತಕ್ಕಂಥದ್ದಾಗುತ್ತೆ ಕರ್ಕಾಟಕ ರಾಶಿ. ಅದರಲ್ಲೂ ಕುಜರಾವು ಸಂಧಿ ಸೇರಿದಾಗ ಎಲ್ಲ ಕೃಷಿಕರಿಗೂ ಹುಷಾರಾಗಿರಿ. ಅಲ್ಲೊಂದು ಏನೋ ಒಂದು ಹೊಡೆತ ಕೊಡುತ್ತೆ. ಚೆನ್ನಾಗಿ ಬಂತು ಬೆಳೆ ಗುರುಗಳೇ, ಧಮಾಲ್ ದಿಮಿಲ್ ಅಂತ ಏನೋ ಒಂದು ನಡೀತಕ್ಕಂಥದ್ದು. ಊಹಾಪೋಹ, ಈ ಬೆಳೆ ಬಂದ್ಬಿಡುತ್ತಂತೆ, ಇಟ್ಕೊಬಿಟ್ರೆ ಚೆನ್ನಾಗಿದೆ. ನೀವು 10 ರೂಪಾಯಿಗೆ ಮಾರುವಂಥದ್ದು ಇಟ್ಕೊಂಡ್ರೆ 20ಕ್ಕೆ ಹೋಗುತ್ತೆ ಅನ್ನೋದು 2 ರೂಪಾಯಿಗೆ ಬಂದ್ಬಿಡುತ್ತೆ. ನಾನು ನೋಡಿದ್ದೇನೆ, ಒಬ್ರು ಬಟಾಣಿ ವ್ಯಾಪಾರಿ ಪಕ್ಕದ ತೋಟದವರು ಸುಮಾರು 8,000 ಮೂಟೆ, ಉತ್ತರ ಭಾರತೀಯರು. ನಿಮ್ಗೀಗ ಒಳ್ಳೆ ಬೆಲೆ ಬರುತ್ತೆ ಮಾರ್ಬಿಡಿ ಅಂದೆ. ಇಲ್ಲ ಸಾರ್, ಪಕ್ಕದವ್ರು ಹೋಲ್ಡಲ್ಲಿ ಇಟ್ಟಿದ್ರೆ ಒಳ್ಳೆ ಬೆಲೆ ಬರುತ್ತೆ ಮಾರ್ಬಿಡಿ ಅಂದೆ. 20 ರೂಪಾಯಿ ಕೆಜಿ ಬಟಾಣಿ. 8,000 ಮೂಟೆ, ಎಷ್ಟು ಲಾರಿಗಳು ಲೆಕ್ಕ ಹಾಕ್ಬಿಟ್ಟು ಮಾರ್ಬಿಟ್ರು. ಪಕ್ಕದವ್ರು ಇಟ್ಕೊಂಡಿದ್ರೆ ಸುತ್ತಮುತ್ತಲ ಹಳ್ಳಿಯವ್ರು ಬುಡ್ಡ ಬನ್ಗೆ ಹಾಗೆ ಹೀಗೆ ಅಂತ ಹೇಳಿದ್ರಂತೆ. ನಾನು ಹೇಳಿದೆ ಸುಮ್ಮನಿರಿ ಅಂತ. ಇವ್ರು ಕಳಿಸಿದ 3ನೇ ದಿನಕ್ಕೆ ಮಾರ್ಕೆಟ್ಗೆ ಹಲ್ಚಲ್ ಹೆಂಗ್ ನಡೆದಿದೆ ಅಂದ್ರೆ ನೀವು ನಂಬಲ್ಲ, ಕೆಜಿಗೆ 1 ರೂಪಾಯಿ ಬಟಾಣಿ ಇಲ್ಲ. ಇಂಥದ್ದೊಂದು ಸಮಸ್ಯೆ ಒಂದುಂಟು. ಬೆಂಕಿ ಬೀಳ್ತಕ್ಕಂಥದ್ದುಂಟು, ಬೆಳೆಗಳಿಗೆ ಬೆಂಕಿ, ಹುಳುಗಳು ಬೀಳತಕ್ಕಂಥದ್ದುಂಟು, ನುಸಿ ಪೀಡೆಗಳಾಗತಕ್ಕಂಥದ್ದುಂಟು, ನೀರು ನಿಂತ್ಕೊಂಡು ಹಾಳಾಗ್ತಕ್ಕಂಥದ್ದುಂಟು, ಈ ಒಂದು ಪಶು ಪಕ್ಷಿಗಳ ದಾಳಿಗಳಾಗ್ತಕ್ಕಂಥದ್ದುಂಟು. ರೈತರುಗಳು ಮಾತ್ರ ಸ್ವಲ್ಪ ಹುಷಾರಾಗೇ ಇರಪ್ಪ, ಸ್ವಲ್ಪ ಹುಷಾರಾಗಿರಿ. ದವಸ ಧಾನ್ಯ, ದೊಡ್ಡ ಬೆಳೆ, ಸ್ಟೋರೇಜ್ ಸಿಸ್ಟಮ್ಸು, ಇನ್ನೊಂದು ಒಗ್ಗಟ್ಟು ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಿ. ಖಂಡಿತ ಹೇಳ್ತಾನೆ, ರೈತನಿಗೆ ಸಹಾಯಕ್ಕೆ ಸರ್ಕಾರಗಳು ಬರುವುದಿಲ್ಲ. ಇದೆಲ್ಲ ಮೊಸಳೆ ಕಣ್ಣೀರು ಅಂತ ಹೇಳ್ತಾನೆ ಅವರು. ಕಬ್ಬು ಹುಷಾರು, ಕುಜ ಯಾರು ಹೇಳಿ? ಬೆಲ್ಲ. ಕಬ್ಬು ಹುಷಾರು, ಸಕ್ಕರೆ ಹುಷಾರು, ಸಿಹಿ ಪದಾರ್ಥಗಳು ಹುಷಾರು. ಹೈನುಗಾರಿಕೆ, ತೋಟಗಾರಿಕೆ, ಹೂವು, ವಿಳೆದೆಲೆ, ಸುಗಂಧ ವಸ್ತುಗಳು, ಈ ಒಂದು ಲವಂಗ, ಏಲಕ್ಕಿ, ಚಕ್ಕೆ,
ಸ್ಪೈಸಸ್ಸು ಬ್ಯೂಟಿಫುಲ್ ಆಗಿ ಆಗುತ್ತೆ. ಕರ್ಪೂರ, ಅಗರಬತ್ತಿಗೆ ಸಂಬಂಧಪಟ್ಟಂತ ವಸ್ತುಗಳು ತುಂಬಾ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರು ಏನಾದ್ರೂ ತೋಟಗಾರಿಕೆ, ತೋಟಗಾರಿಕೆ ನರ್ಸರಿ ಫಾರ್ಮ್ ಏನಾದ್ರೂ ಮಾಡಿದಿರಿ, ಎಲ್ಲ ನರ್ಸರಿ ಫಾರ್ಮ್ನವ್ರಿಗೆ ಚಿಕ್ಕ ಚಿಕ್ಕ ತೋಟಕ್ಕೆ ಬೇಕಾಗಿರ್ತಕ್ಕಂಥ ತರಕಾರಿ ಗಿಡಗಳು, ಈಗೆಲ್ಲ ನಮ್ಮ ಸಿಟಿಗಳಲ್ಲಿ ಎಲ್ಲರೂ ಈ ತರಕಾರಿಗಳು ಕೆಮಿಕಲ್ ಆಗಿಸ್ತಿದ್ದಾರೆ, ಸ್ವಾಮಿ ನಮಗೆ ಬೇಡ, ನಾವು ಮನೇಲೆ ಬೆಳೆಸ್ಕೊತೀವಿ, ಒಂದು ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಬೀನ್ಸ್ ಅಂತಿದ್ದಾರೆ ಅಂತ ನರ್ಸರಿ ಮಾಡಿ ಕೊಡಿ. ಖಂಡಿತ ಶುಕ್ರ ಅಷ್ಟು ಚೆನ್ನಾಗಿದ್ದಾನೆ. ಬುದ್ಧಿ ಉಪಯೋಗಿಸಿ ಒಂದು ಚೂರು ಆಯ್ತು. ಕರ್ಕಾಟಕ ರಾಶಿ ಮನೆ ಕಟ್ಟೋದು, ಮನೆ ತಗೊಳ್ಳೋದು, ರಾತ್ರಿ ಡ್ರೈವಿಂಗ್ ಮಾಡೋದು, ಡ್ರೈವಿಂಗ್ ಅಲ್ಲಿದ್ದೀರಿ, ದೊಡ್ಡ ದೊಡ್ಡ ಗಾಡಿಗಳನ್ನ ಹಾಕ್ಬಿಡೋದು, ಗಾಡಿಗಳನ್ನ ಬಾಡಿಗೆಗೆ ಓಡಿಸೋದು, ಈ ಓಲಾ ಯೂಬರ್ ಕಥೆಗಳನ್ನೆಲ್ಲ ನಂಬಿಡಿ, ನೀವು ಸುಖ ಆಗ್ಬಿಡ್ತೀರಿ. ಇನ್ನೊಂದು 4 ಗಾಡಿ ಹಾಕ್ಬಿಡೋಣ. ಅಷ್ಟಮದಲ್ಲಿ ಕುಜ. ವೃತ್ತಿ, ಪೊಲೀಸ್ ಇಲಾಖೆ, ಸೆಕ್ಯೂರಿಟಿ ಇಲಾಖೆ, ಇಂಥವುಗಳಲ್ಲಿ ಸಾಮಾನ್ಯ ಕೆಲಸಗಳಲ್ಲಿರೋರ್ಗೆ ಇನ್ನಷ್ಟು ಒತ್ತಡಗಳು ಕೆಲವೊಂದು ಆಗುತ್ತೆ. ಕೆಲಸದಲ್ಲಿ ಚೂರು ಒತ್ತಡ. ಬ್ಯಾಟ್ 72 ದಿನ ಆದಮೇಲೆ ದೇರ್ ದಟ್ ಮೂಮೆಂಟ್ ಏನು ತೊಂದರೆಗಳು ಇಲ್ಲ. ಗೌರವ ಪಡಿತೀರಿ, ಹೆಸರು ಪಡಿತೀರಿ, ಕೀರ್ತಿ ಪಡಿತೀರಿ. ಫ್ಯಾಂಟಾಸ್ಟಿಕ್. ಸಂಗಾತಿ ಕೂಡ ದುಡಿತಕ್ಕಂಥ ಒಂದು ಪ್ರಭಾವ ಕರ್ಕಾಟಕ ರಾಶಿಗೆ ಬರತಕ್ಕಂಥದ್ದಾಗುತ್ತೆ. ಗುರುವೇ ನಿಂತು ನಿಮಗೆ ನಡೆಸ್ತಕ್ಕಂಥದ್ದಾಗುತ್ತೆ. ಎಂಥ ಕಷ್ಟ ಬಂದರೂ ಭಾಗ್ಯದಲ್ಲಿರತಕ್ಕಂಥ ಆ ಒಂದು ಶುಕ್ರ ಸುಖಕಾರಕ ಲಾಭಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ಒಂದು ಪ್ರೀತಿ, ಪ್ರೇಮ, ಅನುಕೂಲತೆ ನಿಮ್ಮಲ್ಲಿ ಚೈತನ್ಯ ತುಂಬಿಸ್ತಕ್ಕಂಥದ್ದಾಗುತ್ತೆ. ಸಿಂಹರಾಶಿ, ಸಿಂಹ ಲಗ್ನ. ವಿಶೇಷವಾಗಿ ನೀವು ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬನ್ನಿಪ್ಪ, ದಯಮಾಡಿ ಹೇಳ್ತಾರೆ. 28ನೇ ತಾರೀಕು ಪಿಶಾಚ ಯೋಗ ಪೂರ್ಣ ಪ್ರಭಾವ ನಿಮ್ಮ ಮೇಲಿದೆ. ಲಗ್ನದಲ್ಲೇ ಕೇತು, ಮಾರಿ ಹಬ್ಬವೇ. ಕೇತು ಸಾರದಲ್ಲೇ ಅಂದ್ರೆ ಒಂದು ರೀತಿ ಪಿಶಾಚಿಗಳೇ. ಚೆನ್ನಾಗಿ ದುಡಿಯೋನ್ನ ಸಡಸ್ತಾಗಿ ಹಿಂಗೆ ಏನು ಬೇಡ ಕಣೋ, ಯಾವುದೂ ಬೇಡ ಕಣೋ ಅಂತ ಕೂತು ಬಿಟ್ರೆ ಸರಿ. ಸಪ್ತಮ ಭಾವ ಕೊಡೋನ್ನ ನಾನು ನೋಡೋಣ ಅಂದ್ರೆ ಅವನು 8ನೇ ಮನೇಲಿ ಕೂತಿದ್ದಾನೆ. 8ನೇ ಮನೆಯಲ್ಲಿ ಚತುರ್ಗ್ರಹಗಳ ಸಂಗಮ. ಅದರ ಎಲ್ಲೇ ನಾವು ಕಂಡುಹಿಡಿಯೋಕೆ ಆಗೋಲ್ಲ, ನೆನಪಿಟ್ಟುಕೊಳ್ಳಿ. ಇದ್ದಾಗ ಕಾಣಿಸ್ತಿದೆ. ಇದು ಹೆಂಗೆ ಅಂದ್ರೆ ಮೊನ್ನೆ ನೋಡಿ, ಯಾರೋ ಮದುವೆ ಆಗಿದ್ದಾನೆ, ದುಡ್ಡು ತಗೊಂಡು ಒಡವೆ ತಗೊಂಡು ಓಡೋಗ್ಬಿಟ್ಟಿದ್ದಾಳೆ. ಏನ್ ಹೇಳ್ತೀರಿ? ಇದು ಕತೆ. ನೋಡೋಕ್ ಮದುವೆ ಮಾತ್ರ ಅಂದ, ಮದುವೆ ಆಗಿಲ್ಲ, ಮದುವೆ ಆದ, ಖರ್ಚೆಲ್ಲ ಆಯ್ತು, ಒಡವೆ ಗಿಡವೆ ಎಲ್ಲ ಹಾಕಿದ್ರೆ ನೀಟಾಗಿ ಅಚ್ಚುಕಟ್ಟ ಹಿಂಗಿರುತ್ತೆ ಬದುಕು. ಸಿಂಹಂ ಮದುವೆ ಕಣೋ, ಸೂಪರ್ ಕಣೋ, ಎಲ್ಲ ತಾಲಿ, ಎಲ್ಲ ಬಂದ್ರು, ಎಲ್ಲ ಊಟ ಮಾಡಿದ್ರು, ಎಲ್ಲ ಹರಿಸಿದ್ರು, ಗೋವಿಂದಾಯ ನಮ. ಇಂಥ ಕತೆಗಳು ಸಿಂಹಕ್ಕೆ ನಡೆಯುತ್ತವೆ. ಅದು ನನಗೆ ಭಯ. ಸ್ವಲ್ಪ ತಟಸ್ಥರಾಗಿರಿ, ನನ್ನ ಮಾತು ಕೇಳಿ. ದುಡುಕಿನ ವ್ಯವಹಾರಗಳು ಯಾವುದೂ ಬೇಡ. ನೋಡಿ, ಆ ಸಪ್ತಮದಲ್ಲಿ ಬುಧ ರಾಹು ಸಾರದಲ್ಲಿ, ರಾಹು ಸಾರದಲ್ಲಿ, ಕುಜನು ರಾಹು ಸಾರದಲ್ಲಿ, ಮೂರು ರಾಹುಗಳು 7ನೇ ಮನೇಲಿ ಕೂತರು ಅಂದ್ರೆ ಮಕ್ಕಳೇ, ನಾನು ಸಮೇತ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಡಿಚ್ ಯು. ದಾರಿ ತೋರಿಸೋನೆ ನಿಮ್ಮನ್ನ ತಗೊಂಡೋಗಿ ಹಳ್ಳ ತೊಟ್ಟಿ, ಏನು ಇಲ್ಲ ಏನಿರಿ ಸರ್ ಅಂತ ಹಾಕಿ ಮಣ್ಣು ಮುಚ್ಚಿಬಿಟ್ಟು ಅಚ್ಚುಕಟ್ಟಾಗಿ ಕೂತ್ಕೊಬಿಟ್ಟು ನಿಮ್ಗೊಂದು ಸಮಾಧಿ ಕಟ್ಬಿಟ್ಟು ಅದ್ರಲ್ಲಿ ದುಡ್ಡು ತಿನ್ಕೊಳ್ಳೋ ಅಂತ ಯೋಗ. ಯಾರು ಬೇಕಾದ್ರೂ ನಿಮ್ಮನ್ನು ದೋಚಬಹುದು. 3 ಜನ 7ನೇ ಮನೆ ನೋಡಿ, 6, 7, 8 ತುಂಬಾ ವಿಶೇಷವಾಗಿ ನಾವು ಗಮನಿಸ್ತಿರ್ತೀವಿ. ನಮಗ್ ಬರೋ ತೊಂದರೆಗಳು, ನಮಗ್ ಕೊಡೋರು, ತಗೊಂಡು ಓಡೋಗೋರು, ಉಳಿಸ್ಕೊಳ್ತೀವಿ, ಅದೆಲ್ಲ ಬೇರೆ. ನಾನೇ ಸರಿ ಇಲ್ವೇ? ನನ್ನ ಮನೇಲಿ ಯಾರಿದ್ದಾರೆ? ಕೇತು. ನಾನು ಎಲ್ಲೋ ಕೂತಿದ್ದೀನಿ, ಅಷ್ಟಮ. ಶನಿಯು ಅಷ್ಟಮ, ಜೈಲು ವಾಸವೇ. ಸುಳ್ಳು ಹೇಳೋರಿಗೆ, ದೋಚಿರೋರಿಗೆ, ಮೋಸ ಮಾಡಿರೋರಿಗೆ, ಮೋಸ ಮಾಡಿ ಸಂಪಾದನೆ ಮಾಡಿರೋರಿಗೆ. ನೀವಲ್ವಲ್ಲ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ತರ ಕೆಟ್ಟ ಬುದ್ಧಿ, ದಾರಿ ತೋರಿಸೋನೆ, ಆತ್ಮಕಾರಕನೇ ಹೋಗಿ ಹಂಗೆ ಕೂತು ಬಿಟ್ರೆ, ಪಿತೃಕಾರಕನೇ ಆ ರೀತಿ ಹೋಗಿ ಕುಳಿತು ಬಿಟ್ರೆ, ಜೂಜಾಡೋರ ಜೊತೆ, ಶೋಕಿ ಮಾಡೋರ ಜೊತೆ ಅನ್ನತಕ್ಕಂಥದ್ದು. ಅಷ್ಟಮದಲ್ಲಿ ಶುಕ್ರ ಇದ್ರೆ ಮರೆಯಾಗಿ ಬೇರೆ ಬೇರೆ ಅಭ್ಯಾಸಗಳು, ಇನ್ನೊಂದು ಬೇರೆ ಬೇರೆ ಲೀಲೆಗಳು. ಯಾರೋ ಮನೆ ಪೊಲೀಸ್ ಹಬ್ಬ ಕಾಂಪೌಂಡ್ ಆಡ್ತಿದ್ದೆಲ್ಲ ಬಂದಿದ್ದಾವಲ್ವ, ಆ ತರ ಮಾಡಬಾರ್ದು. ಮಾಡಿದ್ದರೆ ನಾನೇನು ಮಾಡಿಲ್ಲ ಗುರುಗಳೇ, ಸೂಪರ್ ಆಗಿರ್ತೀರಿ, ತೊಂದರೆನೇ ಇಲ್ಲ. ನಿಮ್ಮನ್ನ ಆ ಗುರುವೇ ನಿಂತು ಕಾಪಾಡುತ್ತಾನೆ. ಯಾಕಂದ್ರೆ ಆ ಸಪ್ತಮ ಭಾವ ತೊಂದರೆ ಕೊಡೋ ರಾಹುವನ್ನ ಗುರು ದೃಷ್ಟಿ ಬಿದ್ದಾಗ ಏನಾಗುತ್ತೆ ಗೊತ್ತರ? ಗುರು ಚಾಂಡಾಳ ಗುರು ಬೇರೆ, ಗುರು ಚಾಂಡಾಳ. ಅಂದ್ರೆ ಅಲ್ಲೊಂದು ಮಲಿನ ಇದೆ, ಕೆಟ್ಟದ್ದಿದೆ. ಅದರ ಮೇಲೆ ಆ ಒಂದು ಗುರುವಿನ ದೃಷ್ಟಿ ಬೀಳ್ತಿದ್ದಾಗೆ ಅವನಲ್ಲಿ ಪರಿವರ್ತನೆ ಆಗುತ್ತೆ. 70 days ಇಸ್ ಅ ಬ್ಯೂಟಿಫುಲ್ ಟೈಮ್. ನೀವು
ಕರೆಕ್ಟಾಗಿ ಬೆಳೆಸ್ಕೊಳ್ಳಿ. ಈ ಒಂದು ಮಳೆಗಾಲ ಉಳಿಸ್ಕೊಳ್ಳಿ, ಎತ್ತಿಟ್ಕೊಳ್ಳಿ. ಈ ಒಂದು ವರ್ಷ ಯಾವುದೇ ಕಾರಣಕ್ಕೂ ದೊಡ್ಡ ಕಾರ್ಯಗಳು, ದೊಡ್ಡ ಇನ್ವೆಸ್ಟ್ಮೆಂಟು, ದೊಡ್ಡ ಪ್ರಾಪರ್ಟಿ, ದೊಡ್ಡ ಜಾಗ, ದೊಡ್ಡ ಗಾಡಿ, ದೊಡ್ಡ ರಿಸ್ಕು. ಈಗ ನಿಮಗೆ ನಾನು ನಾಳಿನ ಸಂಚಿಕೆ ನೋಡಿ, ನಿಮ್ಮ ಇನ್ಕಮ್ ಎಷ್ಟಿದ್ರೆ ನೀವೇನು ಮಾಡಬೇಕು ಈ ವರ್ಷ ಅನ್ನೋದನ್ನ ಹೇಳಿದ್ದೇನೆ. ಮುಖ್ಯವಾಗಿ ಸಿಂಹ ರಾಶಿ ಹೆಜ್ಜೆ ಹೆಜ್ಜೆಗೂ ದಯಮಾಡಿ ಹೇಳ್ತಾನೆ ಒಂದು 10 ಜನ ಇಟ್ಕೊಳ್ಳಿ, ನಿಮ್ಮನ್ನ ಪ್ರೊಟೆಕ್ಟ್. ಅವ್ನು ಯಾವನೂ ಬರ್ತಾನೆ ತಲೆ ಕೆಡಿಸ್ಲಿಕ್ಕೆ. 7ನೇ ಮನೆಯಲ್ಲಿ 3 ರಾಹುಗಳು ಕುಳಿತಿರೋದು ನಿಮಗೆ ಕಾಣಿಸೋದು. ಅಲ್ಲಿ ಕುಜ, ರಾಹು, ಬುಧ. ರಾಹುವು ಶತಭಿಷ ನಕ್ಷತ್ರ, ಬುಧನೂ ಶತಭಿಷ ನಕ್ಷತ್ರ, ಕುಜನೂ ಶತಭಿಷ ನಕ್ಷತ್ರ, ರಾಹು ಗ್ರಹಣಂ. ಅಲ್ಲಿ ಕೂತಿರೋರೆಲ್ಲ ನಿಮ್ಮನ್ನ ಹೆಂಗ್ ಬಳಸ್ಕೋಬೇಕು, ಹೇಗ್ ಬಳಸ್ಕೋಬೇಕು, ಯಾವ ತರ ಬಳಸ್ಕೋಬೇಕು, ನಿಮ್ಮನ್ನ ಹೆಂಗ್ ಕೆಡ್ಡ ತಳ್ಬೇಕು, ಹೆಂಗ್ ಕಳ್ತನ ಮಾಡ್ಬೇಕು, ಹೆಂಗ್ ಲೂಟಿ ಮಾಡ್ಬೇಕು, ಹೆಂಗ್ ನಿಮ್ ಮೂತಿಗೆ ಒರೆಸ್ಬಿಟ್ಟು ಅವ್ರು ಜಾರ್ಕೋಬೇಕು, ಇಂಥವೇ ನಡೆಯೋದು. ನೀವು ಯಾಕೆಂದ್ರೆ ಲಗ್ನದಲ್ಲಿ ಕೇತು ಗ್ರಹ ಅಂದ್ರೆ ಪಾಪಗ್ರಹ, ನೀವು ಸಿಕ್ಕಾಕೋಬಿಡ್ತೀರಿ, ಮುಗ್ಧರಾಗ್ಬಿಡ್ತೀರಿ. ನಿಮ್ಗೆ ಗೊತ್ತೇ ಆಗೋಲ್ಲ. ಸರ್ ಹೆಂಗಾಯ್ತು ಸರ್, ಕರ್ದ ಏನೋ ಡಾಕ್ಯುಮೆಂಟ್ ಅಂದ, ಏನೋ ಸೈನ್ ಅಂದ, ಇನ್ನೊಂದೇನೋ ಆಯ್ತು, ಏನು ತಿಳ್ಕಳಾಡಿದರು. ದಶಾಭುಕ್ತಿಗಳು ಇನ್ನೊಂದು ಏನಾದ್ರು ಒಂಚೂರು ಫೇವರಬಲ್ ಆಗಿದ್ರೆ ಮಾತ್ರವೇ ಬಚಾವ್. ಇಲ್ಲ ದೈವ ಬಂದು ಅಷ್ಟಮ ಶನಿ ಅಂದ್ರೆ ಜೈಲು ವಾಸ ಗ್ಯಾರಂಟಿ. ಪೊಲೀಸ್ ಸ್ಟೇಷನ್ ಮೆಟ್ಲು ಮಿನಿಮಮ್ ಹತ್ತಿರಿ. ಲಾಯರ್ಗಳು ಬಚಾವ್ ಆಗ್ಬಿಡ್ತಾರೆ, ಜಡ್ಜ್ಗಳು ಬಚಾವ್ ಆಗ್ಬಿಡ್ತಾರೆ, ಪೊಲೀಸ್ ಅವ್ರು ಬಚಾವ್ ಆಗ್ಬಿಡ್ತಾರೆ. ಯಾಕಂದ್ರೆ ನಿತ್ಯ ಇವ್ರು ನೋಡೋದೇ ವಿಲ್ಲನ್ಗಳನ್ನ. ಯಾರಾದ್ರೂ ಒಳ್ಳೆಯವ್ರು ನೋಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ಲಾಯರ್ಗಳಾಗ್ಲಿ. ಅಲ್ಲಿ ಹೋಗೋದೇ ಸುಳ್ಳು, ಹೇಳೋದು ಒಂದು ಸುಳ್ಳು. ಡೈವರ್ಸ್ ಕೇಸ್ಗೆ ಹೋಗ್ಬಿಟ್ಟು ಹೆಂಡತಿ ಮೇಲೆ ಹೇಳ್ಬಿಡೋದು, ಗಂಡನ ಮೇಲೆ ಹೇಳ್ಬಿಡೋದು. ಅವನ ನೇರಕ್ಕೆ ಸರಿ ಅಂತಾನೆ ಅವನು ಮಹಾಮೋಸಗಾರ. ವ್ಯಕ್ತಿಗಳ ಭಾವ ಇವತ್ತು ನನ್ನನ್ನೇ ನಂಬೇಡಿ, ದೇವರನ್ನೇ ನಂಬೇಡಿ ಅಂತ ಹೇಳ್ತಾನೆ ಇವತ್ತು. ಅಂತ ಒಂದು ಕಾಲ. ಮುಖ್ಯವಾಗಿ ಸಿಂಹರಾಶಿ ಈ 3 ಇಲಾಖೆನಲ್ಲಿ ಇರೋರು ಸ್ವಲ್ಪ ಬಚಾವಾಗ್ಬಿಡ್ತಾರೆ. ದಂಡಾಧಿಕಾರಿಗಳು, ಜೈಲು ಅಧಿಕಾರಿಗಳು, ಪೋಸ್ಟ್ ಮಾರ್ಟಮ್ ಅಧಿಕಾರಿಗಳು, ಮೆಡಿಕಲ್ ಅಧಿಕಾರಿಗಳು, ಮೆಡಿಕಲ್ ಲೈನಲ್ಲಿ ಇದ್ದೀರಿ, ಬ್ಯೂಟಿಫುಲ್. ದೂರದ ಕೆಲ್ಸಕ್ಕೆ ಹೋಗ್ಬೇಡಿ, ದೂರದ ಬಿಸ್ನೆಸ್ಗೆ ಹೋಗ್ಬೇಡಿ. ಯಾರೋ ಬಂದಿದ್ರು ಇವತ್ತು, ಗುರುಜಿ ನಾನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿಬಿಡ್ತೇನೆ. ಪಕ್ಕದಲ್ಲಿರೋ ಗಂಡನೇ ಅರ್ಥ ಮಾಡ್ಕೊಂಡಿಲ್ಲ, ಇನ್ಯಾವುದು ದೂರದ ಎಕ್ಸ್ಪೋರ್ಟ್ ಅಂದೆ. ಹಂಗೆ ಮುಖ ನೋಡಿ, ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ? ಇಲ್ಲ. ಎಲ್ಲೋ ಯೂಟ್ಯೂಬ್ನಲ್ಲಿ ಬಂದಿದೆ ನೋಡಿ, ಬುಧ, ರಾಹು, ಕುಜ ಪರಿಭ್ರಮಣ, ನಿಮ್ಮನ್ನ ಚಂಚಲ. ಬರೀ ಬುರುಡೆ ದಾಸೆಯರುಗಳು ಬಂದ್ಬಿಟ್ಟಿದ್ದಾರೆ. ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂದ ದುಡ್ಡು ಮಾಡ್ಬೋದು, ಗೊತ್ತಿದ್ಯಾ? ಇದರಿಂದ ಮಾಡಿದ್ರೆ ಹಂಗ್ ಬಂದ್ಬಿಡುತ್ತೆ. ದಯಮಾಡಿ ಅಂತ ತಪ್ಪು ಕೆಲ್ಸಕ್ಕೆಲ್ಲ ಹೋಗ್ಬೇಡಿ. ನಿಮ್ ಲಿಮಿಟ್ ಅಲ್ಲಿ ಏನಿದೆಯೋ, ನಿಮ್ಗೆ ಏನ್ ಗೊತ್ತಿದೆ ಅದನ್ನೇ ಮಾಡಿ, ಗೊತ್ತಿರುವುದನ್ನೇ ಮಾಡಿ. ನಮ್ ಕಡೆ ಒಂದ್ ಮಾತಿದೆ, ಏನ್ ಗೊತ್ತಾ? ಗೊತ್ತಿರುವುದನ್ನ ಬಿಟ್ಟು ಬೇರೆ ಗೊತ್ತಿಲ್ಲದೇ ಇರುವುದನ್ನ ಮಾಡ್ಲಿಕ್ಕೆ ಹೋದ್ರೆ ಮುಳುಗ್ತೀರಿ. ರೂಲ್ ನಂಬರ್ 1. ರೂಲ್ ನಂಬರ್ 2 ಅಂತ ಇನ್ನೊಂದಿದೆ, ಗೊತ್ತಿಲ್ಲದೆ ಇರೋದನ್ನ ಮಾಡ್ಲಿಕ್ಕೆ ಹೋದ್ರು ಕೂಡ ಮುಳುಗೋದೆ. ಗೊತ್ತಿರೋದನ್ನ ಮಾಡ್ತಿರೋದು. ನನ್ಗೆ ಈಗ ಟೈಲರಿಂಗ್ ಬರುತ್ತೆ ಬಿಟ್ಬಿಟ್ಟು ನಾನು ಗಾರ್ಮೆಂಟ್ ಫ್ಯಾಕ್ಟ್ರಿ ಹಾಕ್ತೀನಿ ಅಂದ್ರೆ ಮುಳುಗ್ತಾರೆ ಕೆಲವ್ರು. ಹಂಗೆ ಮಾಡಿದಾರೆ ಮೊನ್ನೆ. ಎಷ್ಟು ಮುಳುಗ್ದೆ? 70 ಲಕ್ಷನ ದೇಶಾಂತರ ಹೋದ ಅಂತ. ಇಲ್ಲಿಂದ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಗುರುಗಳೇ ಇದೇನು ಗುರುಗಳೇ, ಮಾಡೋಕ್ ಮೊದಲು ಕೇಳಿದ್ಯಾ ನನಗೆ ಈ ಬಲ ಇದೆಯಾ ಅಂತ? ಇದು ನಡೀತಕ್ಕಂಥದ್ದು. ಸೊ ಸಿಂಹರಾಶಿ ವೈದಿಕ ವೃತ್ತಿಯಲ್ಲಿರತಕ್ಕಂಥವರನ್ನ ಬಚಾವ್ ಮಾಡುತ್ತೆ. ಲೀಗಲ್ ವೃತ್ತಿ, ಮೆಡಿಕಲ್ ವೃತ್ತಿಯಲ್ಲಿರತಕ್ಕಂಥವ್ರು, ನರ್ಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಟೀಚರು, ಲೆಕ್ಚರರು, ಪ್ರೀಚರು, ಅಡ್ವೈಸರು, ಪೌರೋಹಿತ್ಯರು, ಆಗಮ, ಜ್ಯೋತಿಷ್ಯ, ಗುರುಗಳು, ವೈದಿಕವಾಗಿ ಬದುಕೋರು. ವೈದಿಕ ಅಂದ್ರೆ ಏನು? ಧರ್ಮಬದ್ಧ. ಅದನ್ನ ನೆನ್ಪಿಟ್ಕೊಳ್ಳಿ. ನನಗೆ ನೀನೇನೋ ಕೊಟ್ಟಿದೀಯ ಸ್ವಾಮಿ, ಕೊಟ್ಟಿದ್ರಲ್ಲಿ ಅದರಲ್ಲೊಂದು ಧರ್ಮಬದ್ಧ, ನ್ಯಾಯಬದ್ಧ ಲಾಭ. ಈ ಹೋಟ್ಲುಗಳಲ್ಲಿ ನೋಡಿ, ನಿಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಬರೀ ಸರ್ವಿಸ್ ಟ್ಯಾಕ್ಸ್ ಹಾಕೊಂಡು ನಿಮ್ಗೆ ತೆಗಿತಲೇ ಇರ್ತಾರೆ. ನೀವು 1000 ರೂಪಾಯಿ ಬಿಲ್ ಮಾಡಿದ್ರಿ ಅಂದ್ರೆ ಒಂದು 60 ರಿಂದ 70 ರೂಪಾಯಿ ಸರ್ವಿಸ್ ಟ್ಯಾಕ್ಸ್ ಹಾಕಿರ್ತಾರೆ. ಚೆಕ್ ಮಾಡಿ ನೋಡಿ. ಕರೆಕ್ಟಾಗಿ ಕನ್ಸ್ಯೂಮರ್ ಕೋರ್ಟ್ಗೂ ಕಂಪ್ಲೇಂಟ್ ಕೊಟ್ರೆ ಅವನಿಗೆ ಪ್ರತಿ ಬಿಲ್ಲಿಂದಲೂ 50,000 ರೂಪಾಯಿ ನೀವು ಫೈನ್ ಹಾಕ್ಸ್ಬೋದು. ಕೆಲವು ಹೋಟ್ಲುಗಳು ಪಾಪ ನಿಯತ್ತಾಗಿ ದುಡಿತಿದ್ದಾರೆ, ಇವ್ರಿಗೆ ಗ್ಯಾಸ್ ಇಲ್ಲ, ಅಂತವರೇ ಉದ್ಧಾರಕ ಆಗೋದು. ಏನ್ ಮಾಡ್ತೀರಿ? ಹೋಟ್ಲ್ ಉದ್ಯಮದಲ್ಲಿದ್ದೀರಿ, ಆಯಿಲ್ ಉದ್ಯಮದಲ್ಲಿದ್ದೀರಿ, ಪೆಟ್ರೋಲ್ ಉದ್ಯಮದಲ್ಲಿದ್ದೀರಿ, ಮೋಸಗಾರಿಕೆ ಉದ್ಯಮದಲ್ಲಿದ್ದೀರಿ, ಬೇರೆ ಏನೇನೋ ಆಗತಕ್ಕಂಥದ್ದು ಸೂಚಿಸ್ತಿದೆ. ಎಲ್ಲ ತಟಸ್ಥ ಮಾಡ್ಕೋಬೇಡಿ, ಹಿಂಗೆ ನಿಂತ್ಕೋಬೇಡಿ. ಯಾರು ಆಗಲ್ಲ ಬಿಡಿ ಗುರುಗಳ, ಗ್ಯಾಸ್ ಮಾರ್ಕೊಳ್ಳೋಣ 4,000ಕ್ಕೆ 5,000ಕ್ಕೆ. ಬಡವನು ಹೊಟ್ಟೆಗೆ ಅನ್ನ ಕೊಡದಿದ್ದು ಬದುಕು ಎಲ್ಲ ತಿರುವಾಕ್ಬಿಡುತ್ತೆ ಮಕ್ಕಳು. ಎಸ್, ಟೀಚರ್ ಆಗಿದ್ದೀರಿ ಸಿಂಹರಾಶಿ, ಬ್ಯೂಟಿಫುಲ್. ಮನೆ ತಗೊಳ್ಳೋದು, ಕಟ್ಟೋದು, ಹೈ ರಿಸ್ಕ್ ತಗೊಳ್ಳೋದು, ಹೈ ಇನ್ವೆಸ್ಟ್ಮೆಂಟ್ ಹಾಕೋದು, ಹೈ ಬಂಡವಾಳ ಹಾಕೋದು, ಇದ್ಯಾವುದು ಮಾಡಬೇಡಿ. ನನ್ನ ಗಂಗಮ್ಮ ನವಚಂಡಿಕಾ ಯಾಗ, ಇಲ್ಲ ಕೆಲವು ಕ್ಷೇತ್ರಗಳಲ್ಲಿ ನಿತ್ಯ ಯಾಗ ನಡೀತಿರುತ್ತೆ. ಕೊಲ್ಲೂರ್ಗಾದ್ರೂ ಹೋಗಿ, ಸವದತ್ತಿಗಾದ್ರೂ ಹೋಗಿ, ಬನಶಂಕರಿಗಾದ್ರೂ ಹೋಗಿ, ಕಾಂಚೀಪುರಂಗಾದ್ರೂ ಹೋಗಿ,
ಪೂರ್ಣ ರಾಹುಗಳು ಇರೋದ್ರಿಂದ ಆ ರಾಹು ತಡಿಬೇಕು ಅಂದ್ರೆ ದುರ್ಗಮ್ಮ ಅಷ್ಟೇ. ಇಂಥ ಕ್ಷೇತ್ರಕ್ಕೆ ಹೋಗ್ರಪ್ಪ ಸಿಂಹರಾಶಿ. ಯಾಕಂದ್ರೆ ಮೂರ್ ರಾಹು, 7ನೇ ಮನೆ 6ನೇವನು, 8ನೇ ಮನೆ 7ನೇವನು 8ನೇ ಮನೆ ಧನಕಾರಕ, ಅವನು ರಾಹು ಸಾರ. ಏನಿದು ಕೇತು ಸಾರ. ಒಂಥರ ಬರೀ ರಾಹು ಕೇತುಗಳೇ ತುಂಬ್ಕೊಬಿಟ್ಟಿದ್ದೇವೆ ನಿಮ್ ಸುತ್ತಮುತ್ತ. ಯಾರಾದ್ರೂ ನಿಮ್ಮನ್ನ ಬಣ್ಣದ ಮಾತುಗಳು ಹೇಳ್ತಾರೆ, ಜಾಗ್ರತೆ. ಸಂಗಾತಿ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಹೊರಗಡೆ ತಿನ್ಬೇಡಿ. ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಊಟ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಮಾತುಕತೆ ಏನೂ ಇಲ್ಲ. ಶಿವ ಶಿವ ಶಿವ, ಅಮ್ಮ ಅನ್ನೋದೇ ಇರಬೇಕು. ನೆನ್ಪಿಟ್ಕೊಳ್ಳಿ. 1 ವರ್ಷ ಯುಗಾದಿಗೆ ಸ್ವಲ್ಪ ಈ ಒಂದು ನವೆಂಬರ್ಗೆ ಚೇತರಿಕೆ, ಸ್ವಲ್ಪ ಉಸಿರಾಡಿಸ್ತಾನೆ. ಗೋದಾವರಿ ಪುಷ್ಕರದಲ್ಲಿ ಗುರು ಬಂದ್ರು ತೊಂದರೆಗಳೇನಿಲ್ಲ. ಒಂಟಿ ಗುರುವಾದ್ರೂ ಗೋದಾವರಿ ಪುಷ್ಕರ ಪಟ್ಟಾಭಿಷೇಕೋತ್ಸವ ಈಗ ಬಂದು ನನಗೊಂದು ಸಣ್ಣದಾಗಿ ಅಜ್ಞಾತವಾಸಿ ಅಷ್ಟೇ. ನೀವು ಎಲ್ಲರೂ ತೋರ್ಸ್ಕೊಳಕ್ ಹೋಗೋದು ತಲೆ ಗಟ್ಟಿ ಇದೆ ಅಂತ ಹೇಳಿ ಬಂಡೆ ಚಚ್ಕೊಳಕ್ ಹೋಗ್ಬಿಡಿ ಸಿಂಹರಾಶಿ ಮಕ್ಕಳೇ. ಕೈ ಮುಗಿದು ಕೇಳ್ಕೊತಿದ್ದಾನೆ, ಜಾಗ್ರತೆ. ದೊಡ್ಡವ್ರ ಸವಾಸ ಬೇಡ, ಚಿಕ್ಕವ್ರ ಸವಾಸನೂ ಬೇಡ. 10 ರೂಪಾಯಿ ಆಸೆಗೋಸ್ಕರ ಬೇರೆ ಆಗುತ್ತೆ. ನೀವು ನೋಡ್ತೀರಿ ಈ ಬಂಗಾರದ ಅಂಗಡಿಗಳಲ್ಲಿ ಕೆಲವ್ರುಗಳು ಬಂದು ಉಂಗುರ ತಗೊಳ್ಳೋವಾಗೆ ಹಂಗೆ ಎಕ್ಸ್ಚೇಂಜ್ ಮಾಡಿ ಹಿಂಗೆ ಏನೇನೋ ಮಾಡ್ಕೊಳ್ತಿರೋದೆಲ್ಲ ಏನೇನೋ ಕೇಳ್ತಿರ್ತೀವಿ. ಕೆಲವು ಸ್ಟೇಟ್ಗಳಲ್ಲಂತೂ ಬುರ್ಕಾ ಬ್ಯಾನ್, ಹೆಲ್ಮೆಟ್ ಬ್ಯಾನ್, ಜರ್ಕಿನ್ ಬ್ಯಾನ್ ಏನೇನೋ ಮಾಡಿಟ್ಬಿಟ್ಟಿದ್ದಾರೆ. ಆ ಥರದಲ್ಲೇ ಎಲ್ರೂ ಕಳ್ಳತನದ ಆರೋಪ ತರೋತರ. ನಿಮ್ಮ ಮನೇಲಿ ಕಳ್ಳತನ ಆಗ್ಬೋದು, ನಿಮ್ಮ ದುಡ್ಡಿನ ಮೇಲೆ ದಾಳಿ, ನಿಮ್ಮ ಮನಸ್ಥಿತಿಯ ಮೇಲೆ ದಾಳಿ, ನಿಮ್ಮ ವ್ಯವಹಾರದ ಮೇಲೆ ದಾಳಿ, ಗಂಡ ಹೆಂಡತಿಯ ನಡುವೆ ಒಂದು ಸಣ್ಣ ಪುಟ್ಟ ವಿಚಿದ್ರಕಾರಿಯಾಗಿ ಒಂದು ವೈವಾಹಿಕ ಜೀವನದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು, ಡೈವರ್ಸ್ ಬಂದಿದೆ ಅಂದ್ರೆ ನಿಮಗೆ ಬೇಡ ಅಂದ್ರೆ ಸುಮ್ಮನೆ ಅದನ್ನ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ, ಕಿರಿಕಿರಿ ಮಾಡ್ಕೊಳಕ್ ಹೋಗ್ಬೇಡಿ. ಪಬ್ಲಿಕ್ ಮುಂದ್ಗಡೆ ಬರೋದು, ಅದು ರೀಲ್ಸ್ ಮಾಡೋದು, ಇನ್ನೊಂದು ಏನೇನೋ ಆಗತಕ್ಕಂಥ ಒಂದು ಪ್ರಭಾವವನ್ನು ಸೂಚಿಸ್ತದೆ. ವೆರಿ ಕೇರ್ಫುಲ್ ಸಿಂಹರಾಶಿ. ನಿತ್ಯ ಗಣಪತಿ ಆರಾಧನೆ, ನಿತ್ಯ ಒಂದು ಸೌಂದರ್ಯ ಲಹರಿ, ನಿತ್ಯ ಲಲಿತಾ ಸಹಸ್ರನಾಮ, ನಿತ್ಯ ರುದ್ರ ನಮಕಂ ರುದ್ರ ಚಮಕಂ ಮಹಾಮೃತ್ಯುಂಜಯ ಮಂತ್ರಂ. ಏನಕ್ಕೆ ಇವುಗಳು ಹೇಳ್ತಿದ್ದಾರೆ? ನೀವು ಮೊದಲೇ ಪುಕ್ಕಳ್ರು, ಮೆತ್ತುಗಳು. ಇನ್ನೊಂದು ಹೇಳೋದು, ರಾಜಕಾರಣದಲ್ಲಿ ಇದ್ರಿ ಅಂದ್ರೆ ಅಧಿಕಾರ ಹೋಯ್ತು ಅಂತ ಇಟ್ಕೊಳ್ಳಿ. ಜೈಲಿಗೆ ಹೋಗ್ದಿದ್ರೆ ಬಚಾವಿಲ್ಲ, ಪಲಾಯನ, ಓಡೋಗ್ಬಿಡ್ತೀರಿ. ಇಂಥ ಒಂದು ಪ್ರಸಂಗಗಳು ನಡೀತಕ್ಕಂಥದ್ದಾಗುತ್ತೆ. ಸಿಂಹಂ ಗರ್ಜನೆ ಮುಗೀತು, ಏನು ಗರ್ಜನೆ ಮಾಡಲ್ಲ. ಈಗ ಜ್ವರ ಬಂದಿದೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಏನೋ ಜ್ವರ ಬಂದಾಗ ಹೆಚ್ಚು ತಿನ್ನಕ್ಕೆ ಹೋಗೋದಿಲ್ಲ ನಾವು.